ಇನ್ನು ಕಾಲ್ ತುಳಿತ ದುರಂತದ ಬಳಿಕ ಕೆಎಸ್ಸಿಎ ಫುಲ್ ಅಲರ್ಟ್ ಆಗಿದೆ. ಯಾಕೆಂದ್ರೆ ನಡೆದಂತಹ ದುರಂತ ಅಂತ ಸಣ್ಣ ಪುಟ್ಟ ದುರಂತ ಖಂಡಿತವಾಗ್ಲೂ ಅಲ್ಲ. ಕೆಎಸ್ಸಿಎ ಫುಲ್ ಅಲರ್ಟ್ ಆಗಿದೆ. ಪ್ರವೇಶ ಮತ್ತು ನಿರ್ಗಮನಕ್ಕೆ ಅವಕಾಶವನ್ನ ಕೆಎಸ್ಸಿಎ ಕಲ್ಪಿಸಿದೆ. ಗೇಟ್ ನಂಬರ್ E1, E3 and E18, E19, E22, E23 ಮೂಲಕ ಅಭಿಮಾನಿಗಳ ಪ್ರವೇಶಕ್ಕೆ ಅವಕಾಶ ಇದೆ. ಇದು ಎಂಟ್ರಿ ಗೇಟ್ಸ್. ಈಗೇನು ನಾನು ನಂಬರ್ಸ್ ಹೇಳ್ತಾ ಇದ್ದೀನಲ್ಲ, ಇದು ಎಂಟ್ರಿ ಗೇಟ್ಸ್. ಅನಿಲ್ ಕುಂಬ್ಳೆ ವೃತ್ತ ಮತ್ತು BRV ವೃತ್ತದಿಂದ ಪ್ರವೇಶ ಇರುತ್ತೆ. ಕ್ವೀನ್ಸ್ ರಸ್ತೆಯಲ್ಲಿ ಗೇಟ್ ಸಂಖ್ಯೆ E5 ಮತ್ತು E8 ಮೂಲಕ ಪ್ರವೇಶ ಇರುತ್ತೆ. ಗೇಟ್ ಸಂಖ್ಯೆ E9 ಮತ್ತು E9A ಮೂಲಕ ಮಾತ್ರ ಎಕ್ಸಿಟ್ಗೆ ಅವಕಾಶ, ನಿರ್ಗಮನಕ್ಕೆ ಅವಕಾಶ ಇರೋದು. ಕ್ವೀನ್ಸ್ ರಸ್ತೆಯ ಗೇಟ್ ಸಂಖ್ಯೆ E10ರಲ್ಲಿ ಆಟಗಾರರು ಮತ್ತು ಸಹ ಆಟಗಾರರು ಮತ್ತು ಸ್ಟೇಡಿಯಂ ಅಧಿಕಾರಿಗಳಿಗೆ ಮಾತ್ರ ಪ್ರವೇಶ ಇರುತ್ತೆ. ಸೊ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಗೇಟನ್ನು ಕೂಡ ಈಗ ಕನ್ಫರ್ಮ್ ಮಾಡಲಾಗಿದೆ. ಯಾವ ಗೇಟಿಂದ ಎಂಟ್ರಿ ಆಗಬೇಕು, ಯಾವುದರಿಂದ ಎಕ್ಸಿಟ್ ಆಗಬೇಕು, ಏನು ಎತ್ತ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈಗ ಆಲ್ರೆಡಿ KSCA ಕೂಡ ಹಂಚ್ಕೊಂಡಿದೆ. ಆ ಗೇಟ್ಗಳಿಂದ ಮಾತ್ರ ಎಂಟ್ರಿ ಆ್ಯಂಡ್ ಎಕ್ಸಿಟ್ಗೆ ಅವಕಾಶ ಇರುತ್ತೆ. ಉಳಿದ ಬೇರೆ ಗೇಟ್ಗಳಲ್ಲಿ ಯಾವುದೋ ಗೇಟಲ್ಲಿ ಎಂಟ್ರಿ ಆಗ್ತೀವಿ, ಯಾವುದೋ ಗೇಟಲ್ಲಿ ಎಕ್ಸಿಟ್ ಆಗ್ತೀವಿ ಅಂತಂದರೆ ಅದಕ್ಕೆ ಅವಕಾಶ ಇರೋದಿಲ್ಲ. ಸೊ ಆಟಗಾರರು ಮತ್ತು ಸಹ ಆಟಗಾರರು, ಸ್ಟೇಡಿಯಂನ ಅಧಿಕಾರಿ, ಸಿಬ್ಬಂದಿ ವರ್ಗಕ್ಕೆ ಪ್ರತ್ಯೇಕ ಪ್ರವೇಶವನ್ನು ನಿಗದಿ ಮಾಡಲಾಗಿದೆ. ನಮ್ಮ ಪ್ರತಿನಿಧಿ ಸುಷ್ಮಿತಾ ಸ್ಟೇಡಿಯಂನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಇನ್ನೇನು RCB ಮೊದಲ ಪಂದ್ಯಕ್ಕೆ ಈಗ ಕ್ಷಣಗಣನೆ ಆರಂಭ ಆಗಿದೆ. ಕುತೂಹಲ ಕೂಡ ಅಭಿಮಾನಿಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಯಾವೆಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಸುಷ್ಮಿತಾ? ಎಸ್ ಸಿಂಧೂರ, RCB ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ ಮ್ಯಾಚ್ ಇವತ್ತು ನಡೆಯುತ್ತೆ. ಹೀಗಾಗಿ ಬೇಕಾದಂತಹ ತಯಾರಿಗಳನ್ನ ಒಂದು ಕಡೆ ಪೊಲೀಸ್ ಇಲಾಖೆ ಮಾಡ್ಕೊಂಡಿದ್ರೆ, ಮತ್ತೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಭಾಗದಲ್ಲಿ ಹಾಗೆ ಗೇಟ್ಗಳ ವ್ಯವಸ್ಥೆಯನ್ನು ಕೂಡ KSCA ಮಾಡ್ಕೊಂಡಿರುವಂಥದ್ದು. ಸದ್ಯ ನಾನು ಇವಾಗ ಚಿನ್ನಸ್ವಾಮಿ ಸ್ಟೇಡಿಯಂನ ಗೇಟ್ 1 ಬಳಿ ಇದ್ದೀನಿ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಕಳೆದ ಬಾರಿ ಕಾಲ್ತುಳಿತ ಆದಂತಹ ಸಂದರ್ಭದಲ್ಲಿ ಗೇಟ್ಗಳು ಸಫಿಷಿಯೆಂಟ್ ಆಗಿ ದೊಡ್ಡದಾಗಿರಲಿಲ್ಲ. ಸೊ ಹೀಗಾಗಿ ಬರುವಂತಹ ಪ್ರೇಕ್ಷಕರು ಒಳಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇದರಿಂದನೇ ಕಾಲ್ತುಳಿತ ಆಗಿದ್ದು, ಜನಜಂಗುಳಿಯೂ ಕೂಡ ಹೆಚ್ಚಾಗಿದ್ದು ಅಂತ ಹೇಳಿ ಕೆಲವೊಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು. ಸೊ ಹೀಗಾಗಿ ಸಂಪೂರ್ಣವಾಗಿ ಈ ಬಾರಿ ಎಲ್ಲ ಗೇಟ್ಗಳನ್ನು ಕೂಡ ಅಗಲೀಕರಣ ಮಾಡಿರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಹೊಸ ಗೇಟ್ಗಳನ್ನು ಕೂಡ ಅಳವಡಿಸಿರುವಂಥದ್ದು. ಜೊತೆಗೆ ಎಲ್ಲೆಲ್ಲಿ ಯಾರ್ಯಾರು ಎಂಟ್ರಿ ಎಕ್ಸಿಟ್ ಅನ್ನು ತಗೊಳ್ಬೇಕು ಅನ್ನೋದನ್ನು ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ಹಾಕಿದ್ದಾರೆ. ಮಕ್ಕಳ ಎಲ್ಲಿ ಬರಬೇಕು, ಮಹಿಳೆಯರು ಯಾವ ಮೂಲಕ ಗೇಟ್ ಮೂಲಕ ಒಳ ಹೋಗಬೇಕು, ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ಹಾಕಿರುವಂಥದ್ದು. ಇದ್ರ ಜೊತೆಗೆ ಈಗ ಆಲ್ರೆಡಿ ಯಾವೆಲ್ಲ ಗೇಟ್ಗಳಲ್ಲಿ ಎಂಟ್ರಿ ಎಕ್ಸಿಟ್ ಅನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಇವಾಗ ಪೊಲೀಸ್ ಇಲಾಖೆಯು ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. E1, E2, E3, E18, E19 ಈ ಎಲ್ಲ ಗೇಟ್ಗಳಲ್ಲೂ ಕೂಡ ಎಂಟ್ರಿಯನ್ನು ತೆಗೆದುಕೊಳ್ಬೋದು. ಜೊತೆಗೆ ಇದನ್ನು ಹೊರತುಪಡಿಸಿ ಬೇರೆ ಗೇಟ್ಗಳಲ್ಲಿ ಎಂಟ್ರಿಗೆ ಅವಕಾಶ ಇರೋದಿಲ್ಲ. ಜೊತೆಗೆ E9 ಹಾಗೆ E9A ಮೂಲಕ ಎಕ್ಸಿಟ್ಗೆ ಅವಕಾಶ ಇದೆ. ಸೊ ಹೀಗಾಗಿ ಸಂಪೂರ್ಣವಾಗಿ ಎಲ್ಲ ಮಾಹಿತಿಗಳನ್ನು ಕೂಡ ಕೊಟ್ಟಿರುವಂಥದ್ದು. ಇದ್ರ ಜೊತೆಗೆ ಮತ್ತೊಂದು ಭಾಗದಲ್ಲಿ QR ಕೋಡನ್ನು ಕೂಡ ಅಳವಡಿಸಲಾಗಿದೆ KSCA ಇಂದ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಈ ಒಂದು QR ಕೋಡ್ ಏನಿದೆ, ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿದ ತಕ್ಷಣ ಸಂಪೂರ್ಣವಾಗಿ ಮಾಹಿತಿ ಬರುತ್ತೆ. ಯಾವ ಗೇಟಲ್ಲಿ ಎಂಟ್ರಿಯನ್ನು ತಗೊಳ್ಬೇಕು ಅಂದರೆ ಎಲ್ಲ ಬ್ಲಾಕಲ್ಲೂ ಕೂಡ ಯಾವೆಲ್ಲ ಬ್ಲಾಕ್ಗಳು ಎಲ್ಲೆಲ್ಲಿ ಇದೆ, ಎಲ್ಲೆಲ್ಲಿ ಎಂಟ್ರಿಯನ್ನು ತೆಗೆದುಕೊಳ್ಬೇಕು, ಜೊತೆಗೆ ಏನೆಲ್ಲ ವಸ್ತುಗಳನ್ನ ಕ್ಯಾರಿ ಮಾಡಬಾರ್ದು ಅನ್ನೋದು ಸಂಪೂರ್ಣವಾಗಿ ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿದ ತಕ್ಷಣವೇ ಬರುತ್ತೆ. ಇದ್ರ ಜೊತೆಗೆ ಹೊರಭಾಗದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, ಸಂಪೂರ್ಣವಾಗಿ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಟಿಕೆಟ್ ಇರೋರನ್ನ ಹೊರತುಪಡಿಸಿ ಟಿಕೆಟ್ ಇಲ್ದಲೇ ಇದ್ದವರಿಗೆ ಈ ರೋಡ್ಗೆ ಎಂಟ್ರಿಯನ್ನು ಕೊಡೋದಿಲ್ಲ. ಈಗ ಆಲ್ರೆಡಿ ಎಲ್ಲ ರೀತಿಯಲ್ಲೂ ಕೂಡ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಇದ್ದಾರೆ. ಹಾಗೆ ಕೆಲವೊಂದಿಷ್ಟು ಭಾಗದಲ್ಲಿ ಒಟ್ಟು 6 ಕಡೆಗಳಲ್ಲಿ ಪಾರ್ಕಿಂಗ್ಗೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಪಾರ್ಕಿಂಗ್ಗೆ ಅವಕಾಶ ಇರೋದಿಲ್ಲ. ಸೊ ಹೀಗಾಗಿ ಟಿಕೆಟನ್ನು ತೆಗೆದುಕೊಂಡು ಒಳಗೆ ಎಂಟ್ರಿ ಆಗ್ತಿದ್ದವರಿಗೆ ಅಲ್ಲಿರುವಂತಹ ಸಿಬ್ಬಂದಿ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಒಳಗೆ ಹೋಗಿ ಅಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಸೆಕ್ಯೂರಿಟಿ ಪರ್ಪಸ್ ಏನಿರುತ್ತೆ ಆ ಒಂದು ಚೆಕಿಂಗ್ ಕೂಡ ಆಗತ್ತೆ. ಸೊ ಅದಾದ ಬಳಿಕ ಎಲ್ಲರಿಗೂ ಕೂಡ ಸ್ಟೇಡಿಯಂ ಒಳಭಾಗಕ್ಕೆ ಹೋಗಲಿಕ್ಕೆ ಅವಕಾಶ ಇದೆ. ಇದ್ರ ಜೊತೆಗೆ ಈಗ ಆಲ್ರೆಡಿ ನಾವು ಗಮನಿಸಿದಂಗೆ ಕಳೆದ ಬಾರಿ ಅಂದರೆ ಕೆಲವೊಂದಿಷ್ಟು ಘಟನೆ ಆದಂತಹ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆಯೂ ಕೂಡ ಇರಲಿಲ್ಲ. ಹೀಗಾಗಿ ಸ್ಟೇಡಿಯಂ ಸುತ್ತಮುತ್ತ ಭಾಗದಲ್ಲೂ ಕೂಡ ಆಂಬ್ಯುಲೆನ್ಸ್ ವ್ಯವಸ್ಥೆ ಹಾಗೆ ಹೆಚ್ಚುವರಿಯಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಯೂ ಕೂಡ ಇಲ್ಲಿ ಹೆಚ್ಚುವರಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು. ಸುಮಾರು 2000ಕ್ಕೂ ಅಧಿಕ ಸಿಬ್ಬಂದಿ ಇವತ್ತು ಮ್ಯಾಚ್ ನಡೆಯುವಂತಹ ಸಂದರ್ಭದಲ್ಲಿ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಳ್ತಾರೆ. ಜೊತೆಗೆ ನೀವು ಗಮನಿಸ್ತಾ ಇರ್ಬೋದು, ಸಂಪೂರ್ಣವಾಗಿ ಎಲ್ಲ ಬೋರ್ಡ್ಗಳಲ್ಲೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ.
ಸೊ ಈ ಒಂದು ಗೇಟ್ ಏನಿದೆ, ಈ ಒಂದು ಗೇಟ್ ಎಕ್ಸಿಟ್ ಗೇಟ್ ಆಗಿರುತ್ತೆ. ಸೊ ಹೀಗಾಗಿ ಸಂಪೂರ್ಣವಾಗಿ ಗೇಟ್ಗಳ ಅಗಲೀಕರಣ ಎಲ್ಲವನ್ನು ಕೂಡ ಮಾಡಲಾಗಿದೆ. ಮತ್ತೊಂದು ಭಾಗದಲ್ಲಿ E10 ಗೇಟ್ ಏನಿದೆ, E10 ಗೇಟಲ್ಲಿ ಮ್ಯಾಚಸ್ನ ಅಫಿಷಿಯಲ್ಸ್ಗಳು ಮತ್ತು ಇದ್ರ ಜೊತೆಗೆ ಏನು VIP-ಗಳಿಗೆ ಎಂಟ್ರಿಗೆ ಅವಕಾಶವನ್ನು ಈ ಒಂದು E10 ಗೇಟ್ ಮೂಲಕ ನೀಡಲಾಗಿದೆ. ಹಾಗೆ ಸಂಪೂರ್ಣವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ RCB ಪೋಸ್ಟರ್ಸ್ಗಳನ್ನು ಕೂಡ ಹಾಕಲಾಗಿದೆ. ನೀವು ಗಮನಿಸ್ತಾ ಇರ್ಬೋದು, ಎಲ್ಲ ಭಾಗದಲ್ಲೂ ಕೂಡ RCB ಪೋಸ್ಟರ್ಸ್ಗಳನ್ನ ಹಾಕಲಾಗಿದೆ. ಹಾಗೆ ಇಲ್ಲಿ ಬರುವಂಥವ್ರು ಅಂದರೆ ಡೈರೆಕ್ಟಾಗಿ E8 E9 ಇಂದ ಬರುವಂಥವ್ರು ಇಲ್ಲಿ ಚೆಕಿಂಗ್ ಆಗುತ್ತೆ. ಚೆಕಿಂಗ್ ಆದ ತಕ್ಷಣ ಅವ್ರನ್ನ ಒಳಗೆ ಸುಷ್ಮಿತಾ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಪ್ರಯತ್ನಕ್ಕೂ ಕೂಡ ಇವಾಗ ಸಿಬ್ಬಂದಿ ಮುಂದಾಗಿರುವಂತದ್ದು. ಸುಷ್ಮಿತಾ, ನನ್ನ ಧ್ವನಿ ಕೇಳಿಸಿದ್ರೆ ಕಳೆದ ಬಾರಿ ಮೆಡಿಕಲ್ ಫೆಸಿಲಿಟಿ ಇರಲಿಲ್ಲ, ಕಳೆದ ಬಾರಿ ಆಂಬ್ಯುಲೆನ್ಸ್ಗಳ ವ್ಯವಸ್ಥೆ ಸರಿಯಾಗಿರಲಿಲ್ಲ. ಸೊ ಈ ಬಾರಿ ಮೆಡಿಕಲ್ ಫೆಸಿಲಿಟಿ ಮತ್ತು ಆಂಬ್ಯುಲೆನ್ಸ್ಗಳ ವ್ಯವಸ್ಥೆಯನ್ನ ಯಾವ ರೀತಿ ಮಾಡ್ಕೊಳ್ಳಲಾಗಿದೆ? ಸೊ ಪ್ರತ್ಯೇಕ ಅದಕ್ಕೆ ಅಂತ ಒಂದು ಸ್ಪಾಟ್ ಏನಾದರೂ ನಿಗದಿ ಮಾಡಿದಾರಾ, ಹೇಗೆ? ಎಸ್ ಸಿಂಧೂರ, ಈ ಬಾರಿ ಅತ್ಯಧಿಕವಾಗಿ ಮೆಡಿಕಲ್ ಸೇಫ್ಟಿ ಆಗಿರಬಹುದು, ಇದ್ರ ಜೊತೆಗೆ ಬರುವಂತಹ ಜನರ ಭದ್ರತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರುವಂಥದ್ದು. ಎಲ್ಲ ಭಾಗದಲ್ಲೂ ಕೂಡ ಎರಡೆರಡು ಆಂಬ್ಯುಲೆನ್ಸ್ಗಳನ್ನ ಇರಿಸಲಾಗಿದೆ. ಒಂದು KSEA ಪಾರ್ಕಿಂಗ್ ಏನಿದೆ, ಆ ಒಂದು ಪಾರ್ಕಿಂಗಲ್ಲಿ 2 ಆಂಬ್ಯುಲೆನ್ಸ್ ಇರುತ್ತೆ. ಇದ್ರ ಜೊತೆಗೆ ಎಲ್ಲ ಗೇಟಲ್ಲೂ ಕೂಡ ಒಂದೊಂದು ಆಂಬ್ಯುಲೆನ್ಸ್, ಒಟ್ಟು 9 ರಿಂದ 10 ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದ್ರ ಜೊತೆಗೆ 2 ವರ್ಷ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿ ಅಲೋ ಇರಲ್ಲ. 2 ವರ್ಷ ಮೇಲ್ಪಟ್ಟ ಮಕ್ಕಳಿಗೂ ಕೂಡ ಇವಾಗ ಟಿಕೆಟ್ ಮೂಲಕ ಎಂಟ್ರಿಗೆ ಅವಕಾಶವನ್ನು ಕಲ್ಪಿಸಿರುವಂಥದ್ದು. ಇದ್ರ ಜೊತೆಗೆ ಎಲ್ಲ ಭಾಗದಲ್ಲೂ ಕೂಡ ಫೈರ್ ಇಂಜಿನ್ಗಳು ಕೂಡ ಇರುತ್ತೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಹೆಚ್ಚುವರಿಯಾಗಿ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು. ಇದ್ರ ಜೊತೆಗೆ NSG ತಂಡ ಆಗಿರಬಹುದು, ಪ್ರೈವೇಟ್ ಬೌನ್ಸರ್ಸ್ಗಳಾಗಿರ್ಬೋದು, ಇವ್ರನ್ನೆಲ್ಲರನ್ನೂ ಕೂಡ ಇವಾಗ KSEA ಜೊತೆಗೆ ಪೊಲೀಸ್ ಇಲಾಖೆ ನೇಮಕ ಮಾಡಿರುವಂಥದ್ದು. ಸುಮಾರು 2,000ಕ್ಕೂ ಅಧಿಕ ಸಿಬ್ಬಂದಿ ಈ ಒಂದು ಕರ್ತವ್ಯದಲ್ಲಿ ಭಾಗಿಯಾಗ್ತಾರೆ. ಇದ್ರ ಜೊತೆಗೆ ಎಲ್ಲ ಅಂದರೆ ಪ್ರಮುಖವಾಗಿ ಪ್ರೈವೇಟ್ ಹಾಸ್ಪಿಟಲ್ ಡಾಕ್ಟರ್ಸ್ಗಳು ಕೂಡ ಇಲ್ಲಿ ಹೆಚ್ಚುವರಿಯಾಗಿ ಕರ್ತವ್ಯವನ್ನ ನಿರ್ವಹಿಸಲಿದ್ದಾರೆ. ಓಕೆ ಸುಷ್ಮಿತಾ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.